ಕಥಾ ಸಾಮ್ರಾಜ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಒಂದು ಹೆಣ್ಣು, ಅವಳ ಜೀವನದಲ್ಲಿ ಸಂತೋಷಕ್ಕಿಂತ ಹೆಚ್ಚು ನೋವೇ ಇತ್ತು. ಆದರೂ ಅವಳು ತನ್ನ ಗೌರವವನ್ನು ಕಾಪಾಡಿಕೊಂಡಳು. ಅವರು ಯಾರು ಗೊತ್ತಾ? ಅವರೇ ಸೀತಾ ಮಾತೆ. ಇಂದು ನಾವು ನೋಡೋದು ಸೀತೆಯ ಸಂಪೂರ್ಣ ಜೀವನ ಕತೆ, ಜನ್ಮದಿಂದ ಅಂತ್ಯದವರೆಗೆ. ಮಿಥಿಲ ರಾಜ್ಯದ ರಾಜ ಜನಕನು ಒಂದು ದಿನ ಹೊಲದಲ್ಲಿ ಯಜ್ಞಕ್ಕಾಗಿ ಭೂಮಿಯನ್ನು ಅಗೆದಾಗ ಭೂಮಿಯಿಂದ ಒಂದು ಮಗು ಕಂಡುಬಂತು. ಆ ಮಗು ದೇವಿಯಂತೆ ಹೊಳೆಯುತ್ತಿತ್ತು. ರಾಜನು ಅದನ್ನು ತನ್ನ ಮಗಳಾಗಿ ಸ್ವೀಕರಿಸಿದನು. ಅವಳಿಗೆ ಸೀತೆ ಎಂದು ಹೆಸರಿಟ್ಟನು. ಸೀತೆ ಭೂಮಿಯ ಮಗಳು, ಪವಿತ್ರತೆಯ ಪ್ರತೀಕ. ಸೀತೆ ದೊಡ್ಡವಳಾದಳು. ಅವಳ ಸೌಂದರ್ಯ, ಗುಣ ಎಲ್ಲರ ಮನಸೆಳೆಯಿತು. ರಾಜ ಜನಕನು ಸ್ವಯಂವರವನ್ನು ಏರ್ಪಡಿಸಿದನು. ನಂತರ ಒಂದು ಷರತ್ತನ್ನು ಹಾಕಿದನು. ಆ ಷರತ್ತು ಏನೆಂದರೆ, ಯಾರು ಶಿವಧನಸ್ಸನ್ನು ಎತ್ತಿ ಮುರಿಯುತ್ತಾರೋ ಅವರು ಸೀತೆಯನ್ನು ವಿವಾಹವಾಗಬಹುದು. ಅನೇಕ ರಾಜರು ಪ್ರಯತ್ನಿಸಿದರು, ಆದರೆ ಯಾರಿಗೂ ಸಾಧ್ಯವಾಗಲಿಲ್ಲ. ಅಲ್ಲಿ ಬಂದನು ರಾಮ. ಅವನು ಸುಲಭವಾಗಿ ಧನಸ್ಸನ್ನು ಎತ್ತಿ ಮುರಿದನು. ಸೀತೆ ರಾಮನನ್ನು ವರೆಸಿಕೊಂಡಳು. ಅವರ ವಿವಾಹವಾಯಿತು. ಆದರೆ ಜೀವನ ಸದಾ ಸುಖವಾಗಿರಲಿಲ್ಲ. ರಾಜ್ಯದ ಕಾರಣದಿಂದ ರಾಮನಿಗೆ 14 ವರ್ಷಗಳ ವನವಾಸ ವಿಧಿಸಲಾಯಿತು. ಸೀತೆಯು ಏನು ಮಾಡಿದಳು ಗೊತ್ತಾ? ನಾನು ನನ್ನ ಗಂಡನ ಜೊತೆ ಹೋಗುತ್ತೇನೆ ಎಂದಳು. ಅವಳು ಅರಮನೆಯ ಸುಖವನ್ನು ಬಿಟ್ಟು ಕಾಡಿನ ಕಷ್ಟವನ್ನು ಆಯ್ಕೆ ಮಾಡಿಕೊಂಡಳು. ಲಕ್ಷ್ಮಣ ಕೂಡ ಅವರ ಜೊತೆ ಹೋದನು. ಇದು ಸೀತೆಯ ನಿಷ್ಠೆ ಮತ್ತು ಪ್ರೀತಿಯ ಸಂಕೇತ. ಒಂದು ದಿನ ಒಂದು ಬಂಗಾರದ ಜಿಂಕೆ ಕಾಣಿಸಿಕೊಂಡಿತು. ಮಾರೀಚನು ಚಿನ್ನದ ಜಿಂಕೆಯ ರೂಪದಲ್ಲಿ ಬಂದು ಸೀತೆಯನ್ನು ಮರುಳಾಗಿಸಿದನು. ರಾಮನು ಅದನ್ನು ಹಿಡಿಯಲು ಹೋದನು. ಆಗ ರಾವಣನು ಸಾಧುವಿನ ವೇಷದಲ್ಲಿ ಬಂದು ಸೀತೆಯನ್ನು ಅಪಹರಿಸಿದನು. ನಂತರ ಅವಳನ್ನು ಲಂಕೆಗೆ ಕರೆದುಕೊಂಡು ಹೋದನು. ಸೀತೆಯು ಅಶೋಕವನದಲ್ಲಿ ಒಂಟಿಯಾಗಿ ಇದ್ದಳು. ಪ್ರತಿದಿನ ರಾಮನನ್ನು ನೆನಪಿಸಿಕೊಳ್ಳುತ್ತಿದ್ದಳು. ಆದರೂ ಸೀತೆಯು ತನ್ನ ಗೌರವವನ್ನು ಕಾಪಾಡಿಕೊಂಡಳು. ಅವಳು ರಾವಣನ ಮಾತುಗಳನ್ನು ತಿರಸ್ಕರಿಸಿದಳು. ಹನುಮಂತನು ಸೀತೆಯನ್ನು ಕಂಡನು. ಅವನು ರಾಮನ ಉಂಗುರವನ್ನು ನೀಡಿದನು. ಸೀತೆಗೆ ರಾಮನು ಬರುತ್ತಾನೆ ಎಂಬ ಆಶಯ ಮೂಡಿತು. ನಂತರ ರಾಮನು ವಾನರ ಸೇನೆ ಜೊತೆ ಲಂಕೆಗೆ ಹೋದನು. ಭೀಕರ ಯುದ್ಧ ನಡೆಯಿತು. ಕೊನೆಯಲ್ಲಿ ರಾಮನು ರಾವಣನನ್ನು ಸೋಲಿಸಿದನು. ಸೀತೆ ಮತ್ತೆ ರಾಮನೊಂದಿಗೆ ಸೇರಿದಳು. ಆದರೆ ಜನರಲ್ಲಿ ಅನುಮಾನಗಳು ಮೂಡಿದವು. ಸೀತೆಯು ತನ್ನ ಶುದ್ಧತೆಯನ್ನು ಸಾಬೀತು ಮಾಡಲು ಅಗ್ನಿ ಪರೀಕ್ಷೆಗೆ ಮುಂದಾದಳು. ಅವಳು ಬೆಂಕಿಯಿಂದ ಸುರಕ್ಷಿತವಾಗಿ ಹೊರಬಂದಳು. ಇದು ಸೀತಾದೇವಿಯ ಪವಿತ್ರತೆಯ ಸಾಕ್ಷಿ. ನಂತರ ಅವರು ಅಯೋಧ್ಯೆಗೆ ಮರಳಿ ರಾಜರಾಣಿಯಾಗಿ ಬದುಕಲು ಶುರು ಮಾಡಿದರು. ಆದರೆ ಜನರ ಮಾತುಗಳು ಮತ್ತೆ ಸಮಸ್ಯೆ ತಂದವು. ಗರ್ಭಿಣಿಯಾಗಿದ್ದ ಸೀತೆಯನ್ನು ರಾಮನು ಕಾಡಿಗೆ ಕಳುಹಿಸಿದ. ರಾಮನ ಸಂಶಯ ಮತ್ತು ರಾಜಧರ್ಮದ ಕಠಿಣ ನಿರ್ಧಾರವನ್ನು ಎತ್ತಿ ತೋರಿಸುತ್ತದೆ. ಸೀತೆಯು ವಾಲ್ಮೀಕಿ ಆಶ್ರಮದಲ್ಲಿ ಆಶ್ರಯ ಪಡೆದಳು. ಅಲ್ಲಿ ಅವಳು ಲವಕುಶರಿಗೆ ಜನ್ಮ ನೀಡಿದಳು. ಅವರನ್ನು ಧೈರ್ಯಶಾಲಿಗಳಾಗಿ ಬೆಳೆಸಿದಳು. ನಂತರ ಲವಕುಶರು ರಾಮನನ್ನು ಭೇಟಿಯಾದಾಗ ರಾಮನು ಸೀತೆಯನ್ನು ಮತ್ತೆ ಅಯೋಧ್ಯೆಗೆ ಬರಲು ಕೇಳುತ್ತಾನೆ. ಆದರೆ ಸೀತಾದೇವಿಯು ತನ್ನ ಪರಿಶುದ್ಧತೆಯನ್ನು ಸಾಬೀತುಪಡಿಸಲು ಭೂಮಿಯನ್ನು ಬೇಡಿಕೊಳ್ಳುತ್ತಾಳೆ. ಆಗ ಭೂದೇವಿಯು ಬಂದು ಸೀತೆಯನ್ನು ಕರೆದೊಯ್ಯುತ್ತಾಳೆ.
ಇದು ಸೀತಾದೇವಿಯ ಜೀವನದ ಅಂತ್ಯ. ಸೀತಾದೇವಿಯ ಜೀವನ ನಮಗೆ ಹೇಳುವುದು, ನೋವು ಇದ್ದರೂ ಗೌರವವನ್ನು ಕಾಪಾಡಿಕೊಳ್ಳಬೇಕು. ಸೀತೆಯು ದೇವತೆ ಮಾತ್ರವಲ್ಲ, ಅವರು ಶಕ್ತಿಯ ಪ್ರತೀಕ.